ಇದರ ಜೊತೆಗೆ ಈಗ ಗಡಿಯನ್ನ ಪ್ರಮಾಣ ಪತ್ರ ಏನ್ ಕೊಟ್ಟಿದ್ದಾರೆ, ಗಡಿ ಪ್ರಮಾಣ ಪತ್ರ, ಇದ್ರ ಜೊತೆಗೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವ ಪತ್ರಗಳಲ್ಲೂ ಕೂಡ ಕೆಲವೊಂದಷ್ಟು ವಿಚಾರ ಅಡಕವಾಗಿದೆ. 2024ಕ್ಕೆ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಜಾರಿಯಾಗುತ್ತೆ. ಬೆಂಗಳೂರಿನ ವ್ಯಾಪ್ತಿ ವಿಸ್ತರಣೆ, ಪುರಸಭೆಗಳ ಪುನರ್ರಚನೆ, ನಿರ್ವಹಣೆ ಪರಿಣಾತ್ಮಕ, ಹಾಗೆ ಬೆಂಗಳೂರಿನಲ್ಲಿ 144 ಕೋಟಿ ಜನಸಂಖ್ಯೆಯನ್ನ ಸೇರಿದಂತೆ ಹೊಸ ಭೂ ಆರ್ಥಿಕ ಯೋಜನೆಗಳ ನಿರ್ವಹಣೆ ಮಾಡಬೇಕು. 2011ರಲ್ಲಿ ಬೆಂಗಳೂರಿನ ಜನಸಂಖ್ಯೆ 84 ಲಕ್ಷ ಇತ್ತು. ಈಗ 13 ವರ್ಷ ಆಗಿದೆ. 13 ವರ್ಷದಲ್ಲಿ ಬೆಂಗಳೂರಿನ ಜನಸಂಖ್ಯೆ 60 ಲಕ್ಷ ಹೆಚ್ಚಾಗಿದೆ. ಈ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಆಡಳಿತವನ್ನ ಮರು ಸಂರಚನೆ ಮಾಡಬೇಕು ಅಂತ ಕೆಲವೊಂದಷ್ಟು ಬದಲಾವಣೆಗೆ ಮುಂದಾಗಿರೋದು ಗ್ರೇಟರ್ ಬೆಂಗಳೂರು ಅಥಾರಿಟಿ. ಅದರಲ್ಲಿ ಮುಖ್ಯವಾಗಿ 2024ರ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆಯನ್ನು ಜಾರಿ ತರಬೇಕು. ಬೆಂಗಳೂರಿನ ವ್ಯಾಪ್ತಿ ವಿಸ್ತರಣೆ, ಕೆಲವೊಂದಷ್ಟು ಏರಿಯಾಗಳನ್ನ ಆಡ್ ಮಾಡ್ಕೊಂಡಿದ್ದಾರೆ, ಕೈ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಬೇರೊಂದು ಪಾಲಿಕೆಗೆ ಆಡ್ ಆಗತ್ತದು. ಅದರ ಜೊತೆಗೆ ನಿರ್ವಹಣೆಯ ಪರಿಣಾತ್ಮಕ ಜೊತೆಗೆ ಬೆಂಗಳೂರಿನ 144 ಕೋಟಿ ಜನಸಂಖ್ಯೆಯನ್ನ ಆಧರಿಸಿದಂತೆ ಹೊಸ ಭೂ ಆರ್ಥಿಕ ಯೋಜನೆಗಳ ನಿರ್ವಹಣೆ ಮಾಡಬೇಕು. ಇದರ ಜೊತೆಗೆ ಈ ಹಿಂದೆ ಅಂದ್ರೆ 13 ವರ್ಷ ಆಗಿದೆ ಡಿವೈಡ್ ಮಾಡಿ, ಎಲ್ಲವನ್ನ ನೋಡಿಕೊಂಡು ಆಡಳಿತ ಮರು ಸಂರಚನೆ ಕೂಡ ಆಗಬೇಕು ಅನ್ನೋದಾಗಿ ಈಗಾಗಲೇ ಪತ್ರದಲ್ಲಿ ಉಲ್ಲೇಖನ ಮಾಡಲಾಗಿದೆ.